ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಆಗಿದ್ದರಿಂದ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಆಗಿ ವಿಜಯನಗರಲ್ಲಿರೋ ಮಾರುತಿ ಮಂದಿರ್ಗೆ ಬಂದ್ವಿ. ಈ ದೇವಸ್ಥಾನ ನಮ್ಮಿಬ್ಬರಿಗೆ ತುಂಬಾ ಸ್ಪೆಷಲ್. ಹಾಗೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪ್ರಸಾದ ತಿಂದ್ಬಿಟ್ಟು ಅದರ ಆಪೋಸಿಟಲ್ಲೇ ಬಿಗ್ ಬೈಟ್ ಅಂತೇಳ್ಬಿಟ್ಟು ಚಾಟ್ಸ್ ಶಾಪ್ ಇದೆ. ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಪ್ರತಿಯೊಂದು ಚಾಟ್ಸ್ ಕೂಡ ನೀವು ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ನಾನು ಇದರ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಚಾಟ್ಸ್ ಲವರ್ ಆಗಿದ್ರೆ 100% ಟ್ರೈ ಮಾಡಿ. ಮಕ್ಕಳು ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ಗೋಲ್ಗಪ್ಪ ಅಂದರೆ ಸಖತ್ ಇಷ್ಟ. ಇಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಸಾಲೆ ಪೂರಿ ಅಂತೂ ಹೇಳೋದೇ ಬೇಡ, ಅದು ಅಷ್ಟೇ ಸಖತ್ತಾಗಿರುತ್ತೆ. ಹಾಗೆ ಪ್ರೈಸಸ್ ಎಲ್ಲ ನಾರ್ಮಲ್ ರೇಂಜಸ್ಸೇ. ಗೋಲ್ಗಪ್ಪ ಬಂದುಬಿಟ್ಟು 30 ರೂಪೀಸು, ಆಮೇಲೆ ಮಸಾಲೆ ಪೂರಿ ಬಂದುಬಿಟ್ಟು 60 ರೂಪೀಸ್, ಅದೇ ಥರ. ಹಾಗೆ ಇದನ್ನು ನೀವು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ನನಗೆ, ಇದನ್ನು ಜೋಳದ ಅವಲಕ್ಕಿ ಅಂತಾರೆ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತಗೊಂಡು ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ನೋಡ್ತಾ ಇದ್ದರೆ ಮೇಡಮ್ ಅವರು ಹೆವಿ ಕುಕ್ ಮಾಡ್ತಾ ಇದ್ದಾರೆ. ಮೀಟ್ ಪೂಜು, ಬದನೆಕಾಯಿ ಶೆಫು ಮಾಡ್ತಾರೆ. ಗೊತ್ತಾಯ್ತು ನನಗೆ. ಏನು ಮಾಡ್ತಾರ ನಿಮ್ಮ ಅಪ್ಪಾಜಿ ಕೆಲಸ? ನಾವಿಲ್ಲಿ ಬಿಳಿ ಹೋಳಿಗೆನ ಮಾಡ್ತಾ ಇದ್ದೀವಿ. ತುಂಬಾ ಡಿಲಿಷಿಯಸ್ ಆಗಿರುತ್ತೆ ವಿತ್ ಎಣ್ಗಾಯಿ. ನನಗಂತೂ ಸಖತ್ ಇಷ್ಟ. ಆಂಟಿಯವರೆಲ್ಲ ಈ ಥರ ಮಾಡ್ಕೊಡ್ತಿದ್ರು. ನನ್ನ ಫ್ರೆಂಡು ತಟ್ಟಿ ಕೊಡ್ತಾಯಿದ್ಲು, ನಾನು ಬೇಯಿಸ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿತ್ತು. ಇವಳಿಗೊಂದು ಸೈಕಲ್ ಕೊಡ್ರೋ ಪಾಪ. ಸಮರ್ಥ ಕೊಡು ಪಾಪಗೂ ಒಂದು ಸೈಕಲ್. ಅವನು ತುಳಿಯೋದೇ ಬೇಕಾನೆ. ನನ್ನ ಫ್ರೆಂಡ್ ಪುಜ್ಜು ಅವ್ರ ಅಮ್ಮಂದು 50th ಬರ್ಡೇ ಇತ್ತು. ಹಾಗಾಗಿ ಅವಳು ಅವ್ರಿಗೆ ಗೊತ್ತಿಲ್ದಂಗೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ಲು, ಸರ್ಪ್ರೈಸ್ ಕೊಡೋಣ ಅಂತೇಳಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಗಾಯಿ, ಪಲಾವು, ಬಿಳಿ ಹೋಳಿಗೆ, ರಸಮ್, ಹಾಗೆ ರೈಸ್ ಪ್ರತಿಯೊಂದೂ ಅವಳೇ ಮಾಡಿದ್ಲು. ನಮ್ಮ PGಯಲ್ಲಿ ಕೂಡ ಸಂಡೇಸ್ ಯಾವಾಗಲೂ ಊಟ ಕೊಡ್ತಾ ಇರಲಿಲ್ಲ. ಅವಳೇ ಅವಳ ಕೈಯಾರ ಅಡುಗೆ ಮಾಡ್ತಾಯಿದ್ಲು. ನಮ್ಮ ಅಷ್ಟು ಜನಕ್ಕೂ ಸಖತ್ತಾಗಿರುತ್ತೆ. ನನಗಂತೂ ಅವಳ ಕೈ ಅಡುಗೆ ತುಂಬ ಇಷ್ಟ. Happy birthday to you. Happy birthday to you. ಅಜ್ಜಿ ಹೆಸರು ಹೇಳ್ಬಿಟ್ಟು ಹೇಳ್ಬೇಕು. ರೆಡಿ? ಇದು ಒಂಥರ ನಾನು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಫ್ರೆಂಡ್ಸ್ ಕೂಡ ಫ್ಯಾಮಿಲಿ ಆಗ್ತಾರೆ ಅಂದರೆ ಇದೇನೇ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.